ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕಿತ್ತೂರು ತಾಲೂಕಿನ ಕುಲವಳ್ಳಿ ಗ್ರಾಮದ ಗೌಳಿ ಓಣಿಯಲ್ಲಿ ಸಂಕಷ್ಟಕ್ಕೆ ಕಾರಣ. ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶದಿಂದ ಆರಂಭವಾದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕುಲವಳ್ಳಿ ಗ್ರಾಮದ ಗೌಳಿ ಓಣಿಯಲ್ಲಿ ಈಗ ಜನರಿಗೆ ಸಂಕಷ್ಟಕ್ಕೆ ಕಾರಣವಾಗಿದೆ. ಕಾಮಗಾರಿ ಅರ್ಧದಲ್ಲಿ ನಿಂತಿದ್ದು ರಸ್ತೆ ತೀವ್ರ ಹಾಳಾಗಿರುವುದರಿಂದ ಸಾರ್ವಜನಿಕರಿಗೆ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದೆ. ಸರ್ಕಾರ, ಜಿಲ್ಲಾಡಳಿತ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಗುತ್ತಿಗೆದಾರ ವಿರುದ್ಧ ಕ್ರಮ ಕೈಗೊಂಡು ಗ್ರಾಮಸ್ಥರಿಗೆ ಶೀಘ್ರ ಪರಿಹಾರ ಕಲ್ಪಿಸಬೇಕು ಅಂತ ಒತ್ತಾಯವಿದೆ. ಇಲ್ಲವಾದರೆ ಈ ಐತಿಹಾಸಿಕ ಗ್ರಾಮದ ಜನರ ಜೀವನ ಮತ್ತಷ್ಟು ಕಷ್ಟಕರವಾಗುವ ಆತಂಕ ವ್ಯಕ್ತವಾಗ್ತಾ ಇದೆ. ಇನ್ನು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಸ್ತೆಯನ್ನ ಕಾಂಕ್ರೀಟ್ ಮಾಡಲಾಗಿದ್ದು ಜನ ಸುಲಭವಾಗಿ ಓಡಾಡ್ತಾ ಇದ್ರು. ಆದರೆ ಈಗ ಮಳೆ ಬಿದ್ದರೆ ಸಾಕು, ಮುಂಜಾನೆ ಜೀವಂತವಾಗಿ ಎದ್ದುಕೊಳ್ಳುವ ಗ್ಯಾರಂಟಿ ಇಲ್ಲ ಅಂತ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೀರು ನಿಂತು ಕ್ರಿಮಿಕೀಟಗಳ ಹಾವಳಿ ಹೆಚ್ಚಾಗಿದೆ. ವೃದ್ಧರು ಮತ್ತು ಮಕ್ಕಳು ಆರೋಗ್ಯ ಸಮಸ್ಯೆಗಳಿಂದ ಆಸ್ಪತ್ರೆಗೆ ಹೋಗಬೇಕಾಗ್ತಾ ಇದೆ. ದ್ವಿಚಕ್ರ ವಾಹನಗಳು ನಿಯಮಿತವಾಗಿ ಅಪಘಾತಕ್ಕೀಡಾಗ್ತಾ ಇದೆ. ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡು ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಕಾಮಗಾರಿ ಪೂರ್ಣಗೊಳಿಸಿ ರಸ್ತೆ ಪುನರ್ ನಿರ್ಮಿಸಿ ಶುದ್ಧ ನೀರಿನ ಸರಬರಾಜು ಮಾಡಬೇಕು ಅಂತ ಗ್ರಾಮಸ್ಥರು ಬಲವಾಗಿ ಆಗ್ರಹ ಮಾಡಿದ್ದಾರೆ. ಈ ರೋಡ್ ಈಗ ಹೊಸ ರೋಡ್ ಏನು ಮಾಡ್ಯಾರಲ್ಲ, ಇದನ್ನ ಮಾಡಿ ಎಷ್ಟು ವರ್ಷ ಆಗೈತಿ? ಮಾಡಿ ಒಂದು 5 ವರ್ಷ ಆತ್ರಿ ಸರ್. ಹಾಂ, ಇದನ್ನ ಹೊಡೆದ ಕೆಲಸ 6 ತಿಂಗಳು ಆತ್ರಿ. ಒಟ್ಟ ಹೊಳೆ ಬರೋದಿಲ್ಲ. ಅವರು ಹೊಡೆದ ಕಾರ್ ಎಷ್ಟು ದಿವಸ ಆತ್ರಿ? 6 ತಿಂಗಳು ಆತ್ ಸರ್. 6 ತಿಂಗಳಾದ್ರೂ ಇನ್ನೂ ಮಠ ಬಂದಿಲ್ಲ. ಈ ಅದ್ರ ಸಲುವಾಗಿ ಹೊಡೆದಿದ್ರಿ ಇದನ್ರಿ? ಇದು ಪೈಲ ಮಾಡಕ್ಕೆ ಅಂತೇಳಿ 2 ಸಲ ಹೊಡೆದ್ರಿ. ಒಮ್ಮೆ ಹೋಗಿ ಬಂದವ ಬೇರೆದವ ಹೊಡೆದು ಹೋದ, ಅರ್ಧ ಹಾಕಿದ್ರಿ ನಾವು. ಅರ್ಧ ಇಂದ ಅವ ಅಂತ ಅವ್ನಿಗೆ ಸಂಬಂಧ ಐತಿ, ನಮ್ಗೇನು ಸಂಬಂಧ ಇಲ್ರಿ. ಮತ್ತೆ ಯಾರು ಹೊಡಿತಾರ ಅವ್ರಿಗೆ ಸಂಬಂಧ ಅಂತೇಳಿ ನಡದಾವ ಹೇಳಿ ಹೋದ್ರಿ. ನೀವು ಬಂದು ಹೈಟ್ ಹೋದವ ಬರೀ ಮಣ್ಣ ಹಾಕಾಕತ್ರಿ. ಮಣ್ಣ ಹಾಕಾಕತ್ರಿ. ನಾವು ಬ್ಯಾಡ್ರಿ ಅಂತೇಳಿ ಬಿಡಿಸಿ ಬಿಡ್ಲಿ 4 ತಿಂಗಳು ಓಡಿ ಬಿಟ್ಟನ್ರಿ. ಬಂದಿಲ್ರಿ ಹೊಳೆ. 2 ಇಂಚ್ ಮಾಲ್ ಹಾಕಾಕತ್ರಿ. ನಾವು ಬಿಡಿಸಿದ್ರಿ. ತೆಗದ್ರ ಅರ್ಧ ಫುಟ್ ತೆಗೆದು ಹಾಕ್ಬೇಕು ಮಾಲ. ನಮ್ ರೋಡ್ ಎಷ್ಟು ದಪ್ಪ ಇತ್ತಲ್ಲ, ಮೊದಲು ಎಷ್ಟಿತ್ತಲ್ಲ ಅಷ್ಟು ಮಾಲ ಆಗ್ಬೇಕು ನಮಗೆ. ಅಂತ ಬಿಟ್ಟು ಓಡಿ ಹೋದ. ಇನ್ನು ಮಠ ಪತ್ತಿಲ್ರಿ ಅವ್ರು. ಈಗ ನಿಮ್ಗೆ ಇದರಿಂದ ಏನ್ ಪ್ರಾಬ್ಲಮ್ ಆಗತ್ತೈತಿ? ಪ್ರಾಬ್ಲಮ್ ಅಂದ್ರೆ ಹುಡುಗರಿಗೆ ಅಡ್ಡಾಡಕ್ ಬರಕ್, ರಾಡಿಯಾಗ ಮಳೆ ಆಗ್ರಿ, ಅಡ್ಡಾಡಕ ಇದು ಅಸಹ್ಯ ಆಗತೈತ್ರಿ. ರಾಡಿ ಆಗತೈತಿ. ನಮ್ಗೆ ದಾಟಾಕ ಗಟಾರಿ ಇಲ್ಲ ಐತಿ. ಗಾಡಿ ತರ್ಸಕ್ ಆದಿಲ್ರಿ. ಹಿಂಗಾಗಿ ತೊಂದ್ರೆ ಮಾಡತೈತಿ. ಅದಕ್ಕೆ ಹೊಳ್ಳೆ ಯಾರು ಬರಾತಿಲ್ರಿ. ಅರ್ಧಾಕ ಬಿಟ್ಟು ಹೋದಾರು ಮಾಡ್ಕೊಂಡು ರೊಕ್ಕ ಪಂಚಾಯತ್ ಯಾರು ತಕೊಂಡ್ಯಾರಂತೆ ಬಿಲ್ ಕೊಟ್ಟಾರಂತ ಗೊತ್ತಿಲ್ಲ, ಏನಿಲ್ಲ. ಪಂಚಾಯತ್ ಯಾರು ಹೇಳಿದ್ರು ಅವರು ದಾದ್ ಮಾಡೋಲ್ರಿ. ಬರ್ತಾರ ಸಿಗ್ವಾಲ್ ಅಂತ ಓಡುಗ್ಯಾನ ಅಂತ ಹೇಳ್ತಾರ್ರಿ. ನಾವು ಏನು ಮಾಡ್ಬೇಕ್ರಿ? ಇದು ಏನಂತ ಈಗ ಇದರಿಂದ ಯಾವ ತರ ತೊಂದರೆ ಅನುಭವಿಸಾಕತ್ತೀರಿ ನೀವು? ಅಂದ್ರೆ ಸರ್, ಸೊಳ್ಳೆ ಆಗಿ ಹುಡುಗರ ಕಡೆದ ದವಾಖಾನೆ ತೋರಿಸಿದ್ರು ಭಾರತ ಸರ. ಈಗ ನಾವು ಇಲ್ಲಿ 70 ವರ್ಷದಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕ 70 ವರ್ಷ ಆತ. ಆದ್ರೆ ಗೌಳಿ ಕಾಲನಿ ಎಷ್ಟು ಸಲ ನಾವು ಅಧಿಕಾರಿಗಳು ಹೇಳಿದ್ರು. ನಾ ಫೀಲ್ಡ್ನಾಗ ಇದ್ದಾಗ ಏನು ಬಂದಿತ್ತು ಗಟಾರಿ ಅದ ಪ್ಲಾಟ. ಆ ಬೆಳಕ NRG ಒಳಗಾರ ಕೆಲಸ ಮಾಡಬೇಕು. ಒಂದು ಸಾಕಷ್ಟು ದೊಡ್ಡ ಮಡ್ಡಿ ಐತಿ. ಆ ಮಡ್ಡಿ ನೀರ ಮನೆಗಳ್ದಾಗ ಹೊಕ್ಕ ಆ ಪಾಪ ಜವಳಿ ಎದ್ದ ಮಕ್ಕಳು ಮರಿ, ಸಣ್ಣ ಮಕ್ಕಳು ಮರಿ ಅವ್ರಿಗೆ ಹೆಂಗೆ ತೊಗೊಂಡು ಜೀವನ ಮಾಡಬೇಕು. ಒಂದನೇದು. ಎರಡನೇದು, ಈ ಗೌಳಿ ಓಣಿಂದ ಹನುಮಂತ ದೇವರ ಗುಡಿ ಕೌಲೆ ಇದು ಸುಮಾರು ವರ್ಷಗಳಿಂದ ಹೇಳ್ಕೊಂತ ಬಂದರು. ಅದನ್ನು ಬರೇ ಹೋದ್ರೆ ಪಂಚಾಯತ್ಯಾಗ ಅನುದಾನ ಇಲ್ಲ. ಪಂಚಾಯತ್ಯಾಗ ಅನುದಾನ ಇಲ್ಲ ಅಂತಂದ್ರೆ ಇವ್ರ ಪ್ರಜೆಗಳು ಹೌದು. ಜನ ರಾತ್ರಿ ಹೇಳಿ ಹೆಂಗೆ ಅಡ್ಡಾಡಬೇಕು. 300 to 400 ದನಗಳು ಇವರು. ದನ ಹೆಂಗೆ ಹೋಗ್ಬೇಕು ಮಾಡ್ಬೇಕಂಗ ಈ ಜೆ ಮಾಡ್ರಿ. ಇದನ್ನು ಜೆ ಮಾಡಿರು, ಪೈಪ್ ಹಾಕಿರು, ಎಲ್ಲ ಸರಿ ಆದ ಕೂಡಲೇ ಅದನ್ನು ಮುಚ್ಚುವಂಥ ವ್ಯವಸ್ಥೆ ಮಾಡಬೇಕು. ಗ್ರಾಮ ಪಂಚಾಯತಿ ಅವರು ಮಾಡಬೇಕು ಅಥವಾ ಬೇಡ. ಇಂದು ಮಾಡ್ತೇವೆ, ನಾಳೆ ಮಾಡ್ತೇವೆ. ಕಾಂಟ್ರಾಕ್ಟ್ ಬಂದಿಲ್ಲ, ಅವು ಬಂದಿಲ್ಲ. ಕಾಂಟ್ರಾಕ್ಟ್ಗಳು ಪಂಚಾಯತಿ ತಿರು ಹೆಂಡೋರ್ ಲೆಟ್ರ್ ತೊಗೊಂಡಾಗ ಅವ್ರು ಬಿಲ್ ಆಗ್ತಾವೆ. ಇವ್ರು ಹೆಂಡೋರ್ ಕೊಡಲಿಲ್ಲ ಅಂತಂದ್ರೆ ಅವ್ರು ಯಾಕೆ ಇದ್ರ ಮಾಡೋದಿಲ್ರಿ? ಮಾಡಬೇಕು. ಅವ್ರಿಗೆ ಒತ್ತಾಯ ಮಾಡಿ ಕೆಲಸ. ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಹೇಳ್ತೇನೆ ನಾನು, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಈ ಸಾರ್ವಜನಿಕರಿಗೆ ಆಗುವಂಥ ತೊಂದರೆ ನಿಲ್ಲಿಸಬೇಕು. ಇಲ್ದ್ರೆ ನಾವು ASC ಇದರಿಂದ ನಾವು ಹೋರಾಟ ಮಾಡಿಕೆ ನಿಲ್ಲುವಂಥ ವ್ಯವಸ್ಥೆ ಕೂಡ ಮಾಡೋಕೆ ನಾವು ಗಟ್ಟಿದೆವು. ನಾವು ಇಡೀ ನಾವು 9 ನಾವು ಕುಳೋಳಿ ಊರು ಜನಾನ ಕೂಡ್ತೇವೆ. ಇದ್ರ ಬಗ್ಗೆ ಕೂಡಿಕ್ಯಾತ ನಿಮ್ಮ ಬೆಂಬಲನೂ ಕೂಡ ಗಟ್ಟಿದೆವು. ನೀವು ಯಾವಾಗ ಕರಿತೀವಿ ಅದಕ್ಕೆ ಹೋರಾಟಕ್ಕೆ ಬರೋಕ್ಕೂ ಗಟ್ಟಿದೆವು ಅಂಥೇಳಿ ನಾನು 2 ಮಾತು ಮುಗಿಸ್ತೇನೆ. ಇವತ್ತು ಕುಳ್ಳೋಳಿ ಗ್ರಾಮದಲ್ಲಿ ಏನು ಗೌಳಿ ಒಣಿಗೆ ಬಂದಿವಲ್ಲ, ಈ ಗೌಳಿ ಒಣಿಗೆ ಗಟರ್ ನೋಡ್ರಿ. ಯಾಕಂದ್ರೆ ಮ್ಯಾಲ ಗುಡ್ಡದಿಂದ ಸಾಕಷ್ಟು ನೀರು ಬರತೈತಿ. ಈ ನೀರು ಬಂದು ಇಲ್ಲಿ ಒಂದು ಸರಿ ಸುಮಾರು ಒಂದು 12 ರಿಂದ 13 ಮನೆಗಳಿಗೆ ನೀರು ಹೋಗ್ತಾ ಇದೆ. ಇಲ್ಲಿ ಯಾವ ಅಧಿಕಾರಿಗಳು ಕೂಡ ಇದನ್ನು ನೋಡ್ತಾ ಇಲ್ಲ. ಪಾಪ ಇವ್ ಮಕ್ಳು ಬರ್ತಾ ಇದ್ದಾರೆ, ಶಾಲಿ ಮಕ್ಳು. ಇವು ಮಳೆಗಾಲ ಬರುವಂಥ ಸಂದರ್ಭದಲ್ಲಿ ಈ ಮಕ್ಳು ಬರುತ್ತಾಗ ಆ ನೀರ್ದಾಗ ಕೊಚ್ಚಿ ಹೋಗುವಂಥ ಪರಿಸ್ಥಿತಿ ಕೂಡ ಈ ಮಕ್ಕಳದಾಗೈತಿ. ಮತ್ತು ಇಂಥ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟೋ ಸಲ ಅವರು ಮನವಿ ಮಾಡ್ಕೊಂಡ್ರು ಕೂಡ ಈ ಊರಿನ ಗ್ರಾಮಸ್ಥರು ಇಲ್ಲಿ ಒಬ್ಬರು ಕೂಡ ಬಂದ ಇದನ್ನ ಏನಾಗೈತಪ್ಪ ಅನ್ನೋದು ನೋಡಾಕ್ತಾ ಇಲ್ಲ. ನೋಡ್ರಿ, ಸಾಕಷ್ಟು ಇಲ್ಲಿ ಜವಳಿ ಬಿಡತೈತಿ ನೀರು. ಇಲ್ಲಿಂದ ಹೋಗಿ ಆ ಮನೆಗಳಿಗೆ ಹೋಗ್ತದೆ. ಆ ಮನೆಗಳು ಬೀಳುವಂಥ ಹಂತದೊಳಗದಾವ. ಯಾಕಂದ್ರೆ ಮಳೆಗಾಲ ಬಂತಂದ್ರೆ ಆ ಪಾಪ ಜನ
ಏನು ತಮ್ಮ ಏನು ಜೀವನ ಅದನ್ನ ಕೈಯಾಗಿ ಇಟ್ಕೊಂಡು ಕೊಡ್ತಾರೆ. ಯಾಕಪ್ಪ ಅಂತಂದ್ರ ತಮ್ಮ ಜೀವನ ಆ ಗುಡ್ದಾಗಿಂದ ಪೂರ್ತಿ ನೀರು ಇಲ್ಲಿ ಬಂದು ಊರು ಸೇರತೈತಿ. ಊರಾಗ ಎಲ್ಲಿ ಹೋಗ್ಬೇಕು ನೀರು ಅನ್ನೋದು ಗೊತ್ತಿಲ್ಲ. ಮನಿಗಳು ಹೊಕ್ಕಾತೈತಿ. ಆ ಮನಿಗಳ ಪರಿಸ್ಥಿತಿ ನೋಡ್ರಿ ಇವತ್ತು ಏನೇನಾಗೈತೆ ಅನ್ನೋದು. ಎಲ್ಲ ಮನಿಗಳ ಗಾಡಿಗಳು ಕ್ರ್ಯಾಕ್ ಬಿದ್ದಾವ. ಆ ಮಕ್ಕಳ ಪರಿಸ್ಥಿತಿ ನೋಡ್ರಿ. ಮಕ್ಕಳು ಎಲ್ಲಿಂದ ಇಂಥ ಗಟರದಿಂದ ಬರತಾವ ಪಾಪ. ಇಂಥ ಒಂದು ಸಾಲಿ ಹೋಗಿ ಹಿಂಗ ಹೋಗ್ಬೇಕು ಸಾಲಿ ಮಾರ್ಗವಾಗಿ. ಆದ್ರ ಈ ಗೌಳಿ ಓಣಿ ಪರಿಸ್ಥಿತಿ ಇಲ್ಲಿವರೆಗೂ ಯಾರು ಕೂಡ ಸರಿ ಮಾಡಕ್ ಬಂದಿಲ್ಲ. ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ಗಮನ ಹರಿಸಬೇಕು. ಈ ಪಾಪ ಬರುವಂತ ಈ ನೀರನ್ನು ಬೇರೆ ಒಂದು ಮಾರ್ಗವಾಗಿ ಹೋಗುವಂತ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತೆ ಇಲ್ಲಿ ಜೆ.ಜೆ.ಎಮ್ದವ್ರು ಏನು ಇದನ್ನ ಅಡ್ಡ ಹೋಗಿದಾರಲ್ಲ ಪೈಪ್ ಹಾಕಕ್ಕ, ಅಲ್ಲಿ ಕೂಡ ಒಂದು ಕಾಂಕ್ರೀಟ್ ಮಾಡುವಂತ ಒಂದು ಗೋಜಿಗೆ ಹೋಗಿಲ್ಲ ಅವ್ರ. ನಂತರ ಇದು ಏನೇನು ಕೌಲಿ ಹರಿಯತ್ತೈತಲ್ಲ, ಈ ಕೌಲಿ ಊರಾಗ ಹೋಗುದ್ಲೆ ಇದನ್ನ ಸೀದಾ ನೆಟ್ಟಾಗ ಹೋಗುವಂಗ ಮಾಡಿ ಕೊಡ್ಬೇಕಂತ ಹೇಳಿ ನಾ ನಿಮ್ಮ ಒಂದು ವಾಹಿನಿಗೆ ಸುದ್ದಿ ವಾಹಿನಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.